ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಏನಪ್ಪಾ ಅಂದರೆ ಆಲ್ಫಾಬೆಟಿಕಲ್ ಔಟಿಂಗ್ ವ್ಲಾಗ್. ಸೊ ಸ್ಟಾರ್ಟಿಂಗ್ ಫ್ರಮ್ ನಾವು ಹೋಗ್ತಿರೋ ಜಾಗ ಆರ್ಟ್ ಆಫ್ ಲಿವಿಂಗ್. ಬನ್ನಿ ಹೋಗಿ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. Welcome to the art of living. ಹೋಗಿ ಆಟ ಕಡ್ಡಿ ಆಗ್ತಾ ಇಲ್ಲ. later. Going to become 1:30. ಊಟಕ್ಕೆ ಓಡೋಗ್ತಿದ್ದಾರೆ ಬೇಗ ಬೇಗ. ಊಟಕ್ಕೆ ರಶ್ ಅಂತೂ ಸಕ್ಕತ್ತಾಗಿದ್ದಾರೆ. ನಮ್ಗೆ ಯಾವಾಗ ಊಟ ಸಿಗುತ್ತಪ್ಪ ಅಂತ ಕೊನೆಗೆ ಭರ್ಜರಿಯಾದ ಊಟ ಸಿಕ್ತು. ಅದರ ಟೇಸ್ಟ್ ಮಾಡೋ ಟೈಮ್ ಈಗ. ಮೋಸ್ಟ್ಲಿ ನಾವು ಬಂದಿದ್ದು ಶನಿವಾರ ಅಂತ ಇಷ್ಟು ವರ್ಷಗಳು ಗೊತ್ತಿಲ್ಲ, ಅಥವಾ ಡೈಲಿ ಇರುತ್ತೆ ಅಂತ ಗೊತ್ತಿಲ್ಲ. ಊಟ ಅಂತೂ ಸಖತ್ತಾಗಿರುತ್ತೆ. ಬಂದರ್ಗೆಲ್ಲಿ ಬಡಿಸ್ತಾನೆ ಇರ್ತಾರೆ. ಟೇಸ್ಟ್ ಮಾಡೋಕ್ಕಂತ ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. How is the taste? Sonia, how is the taste? Ask. ವಾಟ್ ಊಟ ನೋಡೋಕೆ ಮಾತ್ರ ಟೇಸ್ಟ್ ತುಂಬ ಸಖತ್ತಾಗಿದೆ. ಊಟ ಮುಗಿಸಿ ಹೋಗಿ ಬಂದರೆ ನಾವು ನೋಡಿದ್ದೆ ಕೆಫೆ ವಿಶಾಲ ಎಕ್ಸ್ಪ್ರೆಸ್ ಅಂತ. ಏನಿಗೆ ಎಂಟ್ರಿ ಆದರೂ ಅಂತ ಗೊತ್ತಿಲ್ಲ, ಬಟ್ ಸಡನ್ನಾಗಿ ಐಸ್ ಕ್ರೀಮ್ ಕಾಣಿಸ್ತು. ಎಂಟ್ರಿ ಆಗಬೇಕು ಅನಿಸ್ತು. ಅದಕ್ಕೆ ಎಂಟ್ರಿಯಾಗಿ ಐಸ್ ಕ್ರೀಮ್ ಹೋದರೆ ಅಂಕಲ್ ಅಂತಿದ್ರೆ ಸಖತ್ತಾಗಿದೆ. ಯಾವುದು ಪರವಾಗಿಲ್ಲ ಅಂತ ಸೆಲೆಕ್ಟ್ ಮಾಡ್ತಾಯಿದ್ವಿ. ಹಾಗೆ ನೋಡ್ತಾಯಿದ್ರೆ ಜ್ಯೂಸು, ಕೇಕು, ಮಿಕ್ಸ್ಚರ್ಸು, ಕುಕೀಸು ಎಲ್ಲ ಅವೈಲೇಬಲ್ ಇದೆ ಇಲ್ಲಿ. ನಾವು ಆಲ್ರೆಡಿ ಊಟ ಮುಗಿದಿತ್ತು, ಅದಕ್ಕೆ ನಾವು ಜಸ್ಟ್ ಐಸ್ ಕ್ರೀಮ್ ಮಾತ್ರ ತೊಗೊಂಡು ಹೋಗೋಣ ಅಂತ ಬಂದಿದ್ದು ಅಷ್ಟೇ. My hand also is shivering. ಈಗ ಹೋಗೋದು ಒಂದು ಶಾರ್ಟ್ ಟ್ರೆಕ್ ಥರನೇ ಅನ್ಬೋದು. ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇಬ್ಬರು ಬಂದಿದ್ರಲ್ಲ, ಅವ್ರಿಗಂತೂ ಸಾಕು ಸುಸ್ತು ಆಗೋಯ್ತು ಅನಿಸುತ್ತೆ. ಯಾಕಂದರೆ ಆಗ್ತಾನೆ ಊಟ ಮಾಡಿ ಹತ್ತೋದಲ್ವಾ, ಅವ್ರಿಗೊಂಥರ ಸುಸ್ತಾಗಿದೆ. ಇವ್ರು ನೋಡಿ, ಇವರೆಲ್ಲ ಸುಸ್ತಾಗಿ ನಡೀತಾ ಇದ್ದಾರೆ. ನನ್ನ ಫೋನ್ ಅಂತೂ ಶೇಕ್ ಆಗ್ತಿದೆ, ಯಾಕಂದರೆ ನಾನು ಸ್ಟೆಪ್ಸ್ ಹತ್ತಾ ಇದ್ದೀನಿ. ಕಷ್ಟ ಆದರೂ ಒಂಥರ ಖುಷಿ ಅನಿಸ್ತಾ ಇದೆ. ಅದಕ್ಕೆ ಏನು ನೋಡದೆ ಹೋಗ್ತಾ ಇದ್ದೀವಿ ಅಷ್ಟೇ. ಎಂಜಾಯ್ ದಿ ಬ್ಯೂಟಿಫುಲ್ ಸೌಂಡ್ ಆಫ್ ನೇಚರ್. Be silent, you can feel that sound. See the song? ಓ ಏನೋ ಸಖತ್ತು. ನಮ್ಮ ವ್ಲಾಗ್ಗೆ ಹಾಯ್ ಹೇಳ್ತಿದ್ದಾರೆ ನೋಡಿ. ಹಾಯ್ ಹೇಳಿ. Hold us and go. Hi, Grandpa. Hello. But we won't take for you. We should be ಇಂಗ್ಲೀಷ್ ಲೇಡೀಸ್ಗೆ ಒಂದು ಹಾಯ್. The beautiful place. Come. No, it was falling there. See this flower, how nice. Oh, pick me. No better but.
Just a beautiful nature. यारो और प्लेस ले नो कि फोटो शेयर कर नहीं वो कटेगा विकी का भी कटता है हां ये मैंने थोड़े डाना हां वो मिनी ಇದೇ ಮೇನ್ ಅಟ್ರಾಕ್ಷನ್ ಮಾನ್ಯುಮೆಂಟು. ನೋಡೋಕ್ಕಂತೂ ತುಂಬ ಸುಂದರವಾಗಿದೆ. Idiots. ಹಾಯ್ ಭಯ್ಯ. बहुत दिन तक मतलब लंबा बाल हुआ 6-7 जब तक तो बाल वैसे कटा रहता था ना। ಇಲ್ಲಿ ಯೋಗ ಕ್ಲಾಸು, ಕ್ಯಾಂಪ್ಸು, ಗುರುಕುಲು ಮತ್ತು ಇಲ್ಲಿರೋ ಫೆಸಿಲಿಟೀಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಮಗಂತೂ ಓದೋಕ್ಕೆ ಟೈಮ್ ಇಲ್ಲ ಅಂತ ಜಸ್ಟ್ ನೋಡ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಬ್ಯೂಟಿಫುಲ್ ಡೇ, ಇಟ್ಸ್ ಅ ಬ್ಯೂಟಿಫುಲ್ ಡೇ ಅನ್ಕೊಂಡು ಹಾಡಾಟ, ಆ ಗಿಡಗಳನ್ನು ಮುಟ್ಟಾಡ್ತಾ ಓಡಾಟ, ಇನ್ನೇನು ಇಲ್ಲ ಅಂತ. ಇಲ್ಲಂತೂ ಇನ್ನೊಂದು ಲೆವೆಲ್ ಪೀಸ್ ಸಿಗುತ್ತೆ ಗುರು. Want to have more? No, want to go ice cream. Go. ಅವ್ರದ್ದೇ ಫ್ರೀ ಬಸ್ಸು ಅಥವಾ ಈ ಓಪನ್ ವ್ಯಾನಲ್ಲಿ ಗುರುಕುಲ್ ಮತ್ತು ಶಿವನ ದೇವಸ್ಥಾನ ತೋರಿಸ್ತಾರೆ. ನಾವು ಗುರುಕುಲ್ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿಲ್ಲ, ಆದರೆ ಅಲ್ಲೇ ಒಳಗಡೆ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಗುರುಕುಲ್ ಆ್ಯಕ್ಚುಲಿ ಅಲೌಡ್ ಇಲ್ಲ, ಫೋಟೋಗ್ರಫಿ ವೀಡಿಯೋಗ್ರಫಿ ಏನು ಅಲೌಡ್ ಇಲ್ಲ. ಸೊ ಜಸ್ಟ್ ವ್ಯಾನಲ್ಲಿ ಹೋಗಿ ನಾವು ಎಂಜಾಯ್ ಮಾಡ್ತಿರೋದನ್ನ ವ್ಲಾಗ್ ಮಾಡ್ತಾಯಿದ್ದೀವಿ ಅಷ್ಟೇ. ಅಲ್ಲಿ ಹೋಗಿ ಗುರುಕುಲದಲ್ಲಿ ಮಕ್ಕಳೆಲ್ಲ ಹೆಂಗೆ ಓದ್ತಾರೆ, ಅವ್ರ ಕಲ್ಚರ್ ಹೇಗಿದೆ, ಅವರು ಹೇಳೋಕ್ಕಾದ್ರೆ ನಮ್ಮ ಥರ ಇಲ್ಲ. ಯಾಕಂದರೆ ಅವ್ರ ಕಲ್ಚರು, ವೇ ಆಫ್ ಲಿವಿಂಗು, ಎಜುಕೇಷನ್ ಸಿಸ್ಟಮು ಎಲ್ಲ ಡಿಫ್ರೆಂಟ್ ಆಗಿದೆ. ಒಂದು ಸೆಕೆಂಡ್ ನನಗೂ ಇದೆಲ್ಲ ಬಿಟ್ಟು ಈ ಸಿಟಿ ಜೀವನ ಬಿಟ್ಟು ಅಲ್ಲೇ ಓದ್ಬೋದಾಗಿತ್ತಲ್ಲಪ್ಪ ಅನಿಸ್ತು ಅಷ್ಟೇ. ನೀವೇನಾದರೂ ಹೋಗಬೇಕಂದ್ರೆ ಈ ಓಪನ್ ವ್ಯಾನ್ ಚೂಸ್ ಮಾಡ್ಕೊಳ್ಳಿ. ಫ್ರೆಶ್ ಗಾಳಿ, ವಾತಾವರಣ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಆ ಗ್ರೀನರಿ, ಆ ಪಕ್ಷಿಗಳ ಸೌಂಡು ಎಲ್ಲ ವ್ಯೂ ಸಖತ್ತಾಗಿರುತ್ತೆ. Going to Gurukul.
ಇದೇನೋ ರಾಧಾ ಮಂಟಪ ಅಂತೆ. ನಾವು ಹೋಗೋದು ಅವರೇನು ಪ್ರಾಕ್ಟೀಸ್ ಸೆಷನ್ ಮಾಡ್ತಾಯಿದ್ರು ಅಷ್ಟೇ. Take that ground. Whatever they grow. Entrance of Gurukul. I am just thinking that time we were sitting, vehicle was not moving. That time we were busy taking pictures. ಇದೇನು ಇವ್ರಿಗೆ ನಮ್ಮ ಮೇಲೆ ಏನಾದ್ರು ಹೊಟ್ಟೆ ಕಿಚ್ಚಿದೆಯಾ? ಯಾಕೆ ಅಂತ ನೋಡ್ತಿದ್ದೀರಾ? ನಾವು ಅಲ್ಲಿರೋವರೆಗೂ ರೀಲ್ಸ್ ಮಾಡೋವರೆಗೂ ಏನು ಫೌಂಟೇನೇ ಆನ್ ಮಾಡಿಲ್ಲ. ಆದರೆ ನಾವು ಇನ್ನೇನು ಹೊರಡೋ ಟೈಮಲ್ಲಿ ಫೌಂಟೇನ್ ಆನ್ ಮಾಡಿ ನಾವು ಹೊಟ್ಟೆ ಉರಿಸ್ತಾ ಇದ್ದೀರಿ ಗುರು. ಈ ವ್ಯೂ ಅಂತೂ ಇನ್ನೂ ಸಖತ್ತು. ನಾವು ಇನ್ನೇನು ಮನೆಗೆ ಬಿಡೋ ಟೈಮಲ್ಲಿ ಈ ವ್ಯೂ ಅಂತೂ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅಷ್ಟೇ ಗೈಸ್, ನಾವು ಸಖತ್ತಾಗಿ ಎಂಜಾಯ್ ಮಾಡಿ ಒಂದು ವೀಡಿಯೋ ಪ್ರಮೋಷನ್ ಇತ್ತು, ಪ್ರಮೋಷನ್ಗೆ ಶೂಟ್ ಮಾಡಿಕೊಂಡು ಅಲ್ಲಿಂದ ಬಾಯ್ ಹೇಳ್ತಾ ಥ್ಯಾಂಕ್ ಯು. ಮತ್ತು ಆಲ್ಫಾಬೆಟ್ ಡಿಗೆ ವಿಸಿಟ್ ಅಗೇನ್ ಅಂತ ಹೇಳ್ತಾ ಸಿಗುವ ಮತ್ತೆ.